ರೈತ ಬಾಂಧವರೇ, ಜೂನ್ ತಿಂಗಳು ಪ್ರಾರಂಭವಾಗಿ 20 ದಿನಗಳ ಕಳೆದರೂ ಯಾವುದೇ ರೀತಿ ಮಳೆ ಬರದೆ ರೈತರಲ್ಲಿ ಆತಂಕ ಮೂಡಿಸಿದೆ. ಈ ಮಳೆಗಾಲದಲ್ಲಿ ಬೇಸಿಗೆಯ ಥರ ಸುಡುವ ಬಿಸಿಲು ಇಂದು ನಮ್ಮನ್ನು ಹೈರಾಣು ಮಾಡಿದೆ. ಆದರೆ ರೈತರಲ್ಲಿ ಒಂದು ಖುಷಿ ವಿಚಾರ ಏನೆಂದರೆ ಕರ್ನಾಟಕದಲ್ಲಿ ಈ ವಾರ ಪೂರ್ತಿ ಮುಂಗಾರು ಚುರುಕುಗೊಳ್ಳಲಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆ ಪ್ರಕಾರ ಕರಾವಳಿ ಭಾಗದಲ್ಲಿ ಒಂದು ವಾರ ಕಾಲ ಭಾರೀ ಮಳೆ ಬೀಳುವ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಕೋಲಾರ, ಶಿವಮೊಗ್ಗ, ಹಾಸನ ಇಲ್ಲಿ ಭಾರೀ ಮಳೆ ಬೀಳುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನಲ್ಲಿರತಕ್ಕಂತಹ ಜಿಲ್ಲೆಗಳಾದ ಧಾರವಾಡ, ಬೆಳಗಾವಿ, ಗದಗ, ಹಾವೇರಿ ಇನ್ನಿತರ ಜಿಲ್ಲೆಗಳಲ್ಲಿ ಮಳೆ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಹಾಗಾಗಿ ಈ ಒಂದು ವಾರ ಕಾಲ ಕರ್ನಾಟಕದಾದ್ಯಂತ ಕೆಲವು ಜಿಲ್ಲೆಗಳಲ್ಲಿ ಭಾರೀ ಮಳೆ ಮತ್ತು ಕೆಲವು ಜಿಲ್ಲೆಗಳಲ್ಲಿ ಸಾಧಾರಣದಿಂದ ಕೂಡಿದ ಗುಡುಗು ಸಹಿತ ಮಳೆ ಬೀಳುವ ಸಾಧ್ಯತೆ ಹೆಚ್ಚಾಗಿ ಕಂಡುಬಂದಿದೆ. ಈ ಮಳೆ ಚುರುಕುಗೊಂಡ ನಂತರ ರೈತರು ತಮ್ಮ ಕೃಷಿ ಚಟುವಟಿಕೆಯನ್ನು ಬಿರುಸುಗೊಳ್ಳುವ ಸಾಧ್ಯತೆ ಕಂಡುಬರುತ್ತದೆ. ಹಾಗಾಗಿ ಜುಲೈ ತಿಂಗಳಲ್ಲೂ ಸಹಿತ ಹವಾಮಾನ ಇಲಾಖೆಯ ಪ್ರಕಾರ ಜುಲೈ ತಿಂಗಳಲ್ಲಿ ಉತ್ತಮ ಮಳೆ ಬರುವ ಸಾಧ್ಯತೆ ಇದೆ ಎಂದು ಹೇಳಿದೆ. ಇದನ್ನು ಹೊರತಾಗಿ ಆಗಸ್ಟ್ ಮತ್ತು ನವೆಂಬರ್ ವರೆಗೆ ಮಳೆ ಬಹಳ ಪ್ರಮಾಣದಲ್ಲಿ ಕ್ಷೀಣಗೊಳ್ಳುತ್ತದೆ ಎಂದು ವರದಿಯನ್ನು ಹವಾಮಾನ ಇಲಾಖೆ ನೀಡಿದೆ. ಧನ್ಯವಾದಗಳು.